ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಎರಡನೇ ಎಲಿಮೆಂಟರಿ ಸಿಗ್ನಲ್ ಸೈನುಸಾಯ್ಡಲ್ ಸಿಗ್ನಲ್ ಬಗ್ಗೆ ಮಾಹಿತಿ ಪಡೆಯೋಣ. ಒಂದು ಕಂಟಿನ್ಯೂಸ್ ಟೈಮ್ ಸೈನುಸಾಯ್ಡಲ್ ಸ್ಟ್ಯಾಂಡರ್ಡ್ ಸಿಗ್ನಲ್ಲು ಮ್ಯಾಥಮೆಟಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಎಕ್ಸ್ ಆಫ್ ಟಿ ಈಕ್ವಲ್ ಟು ಎ ಕಾಸ್ ಅಥವಾ ಎ ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ ಫೈ ಅಂತ. ಎ ಅಂದರೆ ಆಂಪ್ಲಿಟ್ಯೂಡ್ ಆಫ್ ದ ಸಿಗ್ನಲ್ಲು, ಯೂಶಲಿ ವೋಲ್ಟೇಜಲ್ಲಿ ಮೆಜರ್ ಮಾಡ್ತೀವಿ. ಒಮೆಗಾ ಇಸ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಅದನ್ನು ರೇಡಿಯನ್ಸ್ ಪರ್ ಸೆಕೆಂಡಲ್ಲಿ ಮೆಜರ್ ಮಾಡ್ತೀವಿ. ಟಿ ಅಂದರೆ ಟೈಮು, ಸೆಕೆಂಡ್ಸ್ ಆರ್ ರೇಡಿಯನ್ಸಲ್ಲಿ. ಫೇಸ್ ಫೈ ಅಂದರೆ ಫೇಸು ಅಥವಾ ಅದನ್ನು ಸೆಕೆಂಡ್ ಪರ್ ರೇಡಿಯನ್ಸ್ ಅಥವಾ ಡಿಗ್ರಿಯಲ್ಲಿ ಮೆಜರ್ ಮಾಡ್ತೀವಿ. ಒಂದು ಕೊಸೈನ್ ವೇವ್ನ ಪ್ಲಾಟ್ ಮಾಡೋಣ, ಸ್ವಲ್ಪ ಅದ್ರದ್ದು ಇಂಟ್ರಿಕೇಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಒಂದು ಕೊಸೈನ್ ವೇವ್ ಪ್ಲಾಟ್ ಮಾಡ್ತೀನಿ. ಈ ಥರ ಸಿಗ್ನಲ್ ಬರ್ತಾ ಹೋಗುತ್ತೆ. ನಾವು ಈ ಡ್ಯೂರೇಷನ್ನ 0.5 ಅಂತ ತಗೊಳ್ಳೋಣ. ಇದನ್ನು 1 ಸೆಕೆಂಡು, ಇದನ್ನು 1.5 ಆ್ಯಂಡ್ ಸೊ ಆನ್. ಆಂಪ್ಲಿಟ್ಯೂಡು ಸಿಗ್ನಲ್ 2 ಆ್ಯಂಡ್ -2 ತಗೊಳ್ಳೋಣ. ಸೊ ಇಟ್ ಈಸ್ ಎಕ್ಸ್ ಆಫ್ ಟಿ. ನಮಗೆ ಗೊತ್ತು, ಒಂದು ಕೊಸೈನ್ ವೇವ್ ಕಂಟಿನ್ಯೂಸ್ ಟೈಮ್ ಯಾವಾಗಲೂ ಪೀರಿಯಾಡಿಕ್ ಸಿಗ್ನಲ್ ಆಗಿರುತ್ತೆ. ಅಂದರೆ ಪೀರಿಯಾಡಿಕ್ ಸಿಗ್ನಲ್ ಅಂದರೆ ಯಾವ್ದಾದ್ರು ಒಂದು ಪ್ಯಾಟರ್ನು ರೆಗ್ಯುಲರ್ ಇಂಟರ್ವಲ್ ಟೈಮಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಅಲ್ಲಿ ರಿಪೀಟ್ ಆಗ್ತಿರೋ ಪ್ಯಾಟರ್ನು ಇದು 0 to 0.5 ಅಲ್ಲಿರೋ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಸೊ ಈ ಪ್ಯಾಟರ್ನ್ ಡ್ಯೂರೇಷನ್ನ ನಾವು ಫಂಡಮೆಂಟಲ್ ಪೀರಿಯಡ್ ಅಂತ ಕರಿತೀವಿ. 0.5 ಸೆಕೆಂಡ್ಸ್ ಆಗುತ್ತೆ ಫಂಡಮೆಂಟಲ್ ಪೀರಿಯಡ್. ಫಂಡಮೆಂಟಲ್ ಪೀರಿಯಡ್ ಆಫ್ ಎನಿ ಪೀರಿಯಾಡಿಕ್ ಸಿಗ್ನಲ್ ಹೇಗೆ ಫೈಂಡ್ ಮಾಡ್ತೀವಿ ಅಂದರೆ, ಯಾವುದಾದೊಂದು ಪಾಯಿಂಟಲ್ಲಿ ಆಂಪ್ಲಿಟ್ಯೂಡ್ ತೊಗೊಳ್ತೀವಿ, ಮತ್ತು ಆಂಪ್ಲಿಟ್ಯೂಡ್ ಯಾವಾಗ ಇಮಿಡಿಯೇಟಾಗಿ ರಿಪೀಟ್ ಆಗುತ್ತೆ, ಸೊ ಆ ಪಾಯಿಂಟಿಂದ ಮತ್ತು ಇವೆರಡೂ ಪಾಯಿಂಟಿಂದ ಡಿಸ್ಟೆನ್ಸ್ ಫೈಂಡ್ ಮಾಡ್ತೀವಿ. ಸೊ ಈ ಡಿಸ್ಟೆನ್ಸ್ನ ನಾವು ಫಂಡಮೆಂಟಲ್ ಪೀರಿಯಡ್ ಕ್ಯಾಪಿಟಲ್ ಟಿ ಅಂತ ಕರಿತೀವಿ. ಸೊ ಇಲ್ಲಿ ಫಂಡಮೆಂಟಲ್ ಪೀರಿಯಡ್ ಅಂದರೆ ಟೈಮ್ ಟೇಕನ್ ಬೈ ಎ ಸಿಗ್ನಲ್ ಟು ಕಂಪ್ಲೀಟ್ ಒನ್ ಸೈಕಲ್ ಅಂತ. ಸೊ ಇಲ್ಲಿ 0.5 ಸೆಕೆಂಡ್ಸಲ್ಲಿ ಒನ್ ಸೈಕಲ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇನ್ನೊಂದು 0.5 ಸೆಕೆಂಡ್ಸಲ್ಲಿ ಇನ್ನೊಂದು ಸೈಕಲ್ ಕಂಪ್ಲೀಟ್ ಮಾಡುತ್ತೆ. ಸೊ ಟೋಟಲಿ 1 ಸೆಕೆಂಡಲ್ಲಿ 2 ಸೈಕಲ್ಸ್ ಕಂಪ್ಲೀಟ್ ಮಾಡುತ್ತೆ. ಸೊ ಇನ್ ಎನಿ ಪೀರಿಯಾಡಿಕ್ ಸಿಗ್ನಲ್ಲು ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್, ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಇಲ್ಲಿ ಫ್ರೀಕ್ವೆನ್ಸಿ 2 ಸೈಕಲ್ಸ್ ಪರ್ ಸೆಕೆಂಡ್ ಅಥವಾ 2 ಹರ್ಟ್ಸ್ ಅಂತ ಬರಿತೀವಿ. ಜನರಲ್ಲಾಗಿ ಹೇಳ್ಬೇಕಂದ್ರೆ, ಈಗ ಯಾವುದಾದ್ರು ಒಂದು ಪೀರಿಯಾಡಿಕ್ ಸಿಗ್ನಲ್ಲು 1 ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ಟಿ ಸೆಕೆಂಡ್ಸ್ ತಗೊಂಡ್ರೆ, 1 ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ಟಿ ಸೈಕಲ್ಸ್ ತಗೊಂಡ್ರೆ 1 ಸೆಕೆಂಡಿಗೆ ಎಷ್ಟು ಸೈಕಲ್ ಕಂಪ್ಲೀಟ್ ಮಾಡುತ್ತೆ ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಇಂಟು ಟಿ ಈಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಟಿ ಈಸ್ ಈಕ್ವಲ್ ಟು 1/f ಅಥವಾ ಎಫ್ ಈಸ್ ಈಕ್ವಲ್ ಟು 1/t ಆಗುತ್ತೆ. ಸೊ ಇದು ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಆ್ಯಂಡ್ ಟೈಮ್. ಇಲ್ಲಿ ಈಗ ನಾವು ಪ್ಲಾಟ್ ಮಾಡಿರೋ ಕೊಸೈನ್ ವೇವು ಎಕ್ಸ್ ಆಕ್ಸಿಸಲ್ಲಿ ಟೈಮ್ ಇದೆ. ಸೊ ಟೈಮನ್ನು ನಾವು ಯೂನಿಟ್ ತೊಗೊಂಡಿರೋದು ಟೈಮ್ ಸೆಕೆಂಡ್ಸಲ್ಲಿ ತೊಗೊಂಡಿದ್ದೀವಿ. ಟಿ ಈಸ್ ಇನ್ ಸೆಕೆಂಡ್ಸ್. ಅದನ್ನು ನಾವು ಟೀನ ರೇಡಿಯನ್ಸಲ್ಲೂ ತೊಗೋಬೋದು. ರೇಡಿಯನ್ಸಲ್ಲಿ ತಗೊಂಡ್ರೆ ಏನಾಗುತ್ತೆ, ಆಮೇಲೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ದಿಸ್ ಇಸ್ ಟಿ ಇನ್ ಸೆಕೆಂಡ್ಸ್ ಆಗುತ್ತೆ. ಸೇಮ್ ಸಿಗ್ನಲ್ ತಗೊಳ್ಳೋಣ. ಇಲ್ಲಿ ಟಿ ಈಸ್ ಈಕ್ವಲ್ ಟು 0.5 ಸೆಕೆಂಡ್ಸ್ ಅಂದರೆ 1 ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ನಮಗೆ 0.5 ಸೆಕೆಂಡ್ಸ್ ಬೇಕು ಅಂತ. ಇದನ್ನು ನಾವು ರೇಡಿಯನ್ಸಲ್ಲಿ ಬರೀಬೇಕು ಅಂದರೆ ಒಂದು ಸರ್ಕಲ್ ತೊಗೊಳ್ಬೇಕು. ಸರ್ಕಲ್ ತೊಗೊಳ್ಳೋಣ. ಒಂದು ಸರ್ಕಲಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಮಾಡ್ತಿದ್ದೀನಿ ಅಂದರೆ ನಾನು ಯಾವುದಾದ್ರೂ ಒಂದು ಪಾಯಿಂಟು, ಸೊ ಈ ಪಾಯಿಂಟಿಂದ ಮತ್ತೆ ಇದೇ ಪಾಯಿಂಟಿಗೆ ಬಂದರೆ ಒಂದು ಸೈಕಲ್ ಕಂಪ್ಲೀಟ್ ಆಗ್ತಿದೆ ಅಂತ ಅರ್ಥ. ಸೊ ಇದನ್ನು ನಾವು ಆ್ಯಂಗಲ್ ಮೇಲೆ ಮೆಜರ್ ಮಾಡಿದ್ರೆ, ರೇಡಿಯನ್ಸಲ್ಲಿ ಮೆಜರ್ ಮಾಡಿದ್ರೆ, ಈಗ ನಾನು ಈ ಪಾಯಿಂಟಿಂದ ಇಲ್ಲಿಗೆ ಬಂದರೆ ನಾನು ಸೊ 1/4 ಆಫ್ ದ ವೇ ನಾನು ಕಂಪ್ಲೀಟ್ ಮಾಡಿರ್ತೀನಿ. ಸೊ ಆ್ಯಂಗಲ್ ಬಂದುಬಿಟ್ಟು ಇದಕ್ಕೆ π/2 ಆಗುತ್ತೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಎಷ್ಟಾಗುತ್ತೆ, π/2 ಆಗುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ ಬಂದರೆ ನಾನು ಇನ್ನೊಂದು π/2 ಟ್ರಾವೆಲ್ ಮಾಡಬೇಕು. ಸೊ ಇದು ಟೋಟಲ್ ಪೈ ರೇಡಿಯನ್ಸ್ ಆಗುತ್ತೆ. ಸೊ ಹಾಫ್ ಸೈಕಲ್ ಅಂದರೆ ಪೈ ರೇಡಿಯನ್ಸ್ ಡಿಸ್ಟೆನ್ಸ್ ಇದು. ಸೊ 1 ಕಂಪ್ಲೀಟ್ ಸೈಕಲ್ ಅಂದರೆ ಇನ್ನೊಂದು ಪೈ ರೇಡಿಯನ್ಸ್, ಸೊ 2 ಪೈ ರೇಡಿಯನ್ಸ್ ಆಗುತ್ತೆ. ಸೊ 1 ಕಂಪ್ಲೀಟ್ ಸೈಕಲ್ ಅಂದರೆ 2 ಪೈ ರೇಡಿಯನ್ಸ್ ಆಗುತ್ತೆ. ಸೊ ಇದು ನನ್ನ ಫ್ರೀಕ್ವೆನ್ಸಿ ನಾನು ರೇಡಿಯನ್ಸ್ ಪರ್ ಸೆಕೆಂಡಲ್ಲಿ ಮೆಜರ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಈಗ 2 ಪೈ ರೇಡಿಯನ್ಸ್ ಪರ್ ಸೆಕೆಂಡ್ ಅನ್ನೋ ಅರ್ಥ ಏನು ಅಂದರೆ, ನಾನು 1 ಸೆಕೆಂಡಲ್ಲಿ 1 ಸೈಕಲ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅರ್ಥ. 1 ಸೆಕೆಂಡಲ್ಲಿ ಒನ್ ಕಂಪ್ಲೀಟ್ ಸರ್ಕಲ್ ಸುತ್ತಿದ್ದೀನಿ ಅಂತ ಅರ್ಥ. ಸೊ ಈ ಒಮೆಗಾ ಮತ್ತು ಎಫ್ ಮಧ್ಯ ರಿಲೇಷನ್ ಏನು ಅಂತ ನೋಡೋಣ. ಈಗ ಎಫ್ ಈಸ್ ಈಕ್ವಲ್ ಟು 1 ಹರ್ಟ್ಸ್ ಅಂದರೆ 1 ಸೈಕಲ್ಸ್ ಪರ್ ಸೆಕೆಂಡ್ ಅಂದರೆ ನಾನು 1 ಸೆಕೆಂಡಲ್ಲಿ ಈ ಸರ್ಕಲ್ನ 1 ಸುತ್ತಬೇಕು. ಸೊ ಈ ಸರ್ಕಲ್ನ ನಾನು 1 ಸುತ್ತುತ್ತೀನಿ ಅಂತ 1 ಸೆಕೆಂಡಲ್ಲಿ ಅಂದರೆ ಅದು 2 ಪೈ ರೇಡಿಯನ್ಸ್ ಪರ್ ಸೆಕೆಂಡ್. ಇದು 1 ಸೈಕಲ್ ಪರ್ ಸೆಕೆಂಡು ಒಂದೇ, 2 ಪೈ ರೇಡಿಯನ್ಸ್ ಪರ್ ಸೆಕೆಂಡ್ ಒಂದೇ. ಎಫ್ ಈಸ್ ಈಕ್ವಲ್ ಟು 2 ಸೈಕಲ್ಸ್ ಪರ್ ಸೆಕೆಂಡ್ ಅಂದರೆ ಈ ಸರ್ಕಲ್ ನಾನು 2 ಸಲ ಸುತ್ತಬೇಕು. 2 ಸಲ ಸುತ್ತಿದ್ರೆ ನಾನು 4 ಪೈ ರೇಡಿಯನ್ಸ್ ಸುತ್ತದಂಗೆ ಆಗುತ್ತೆ. ಸೊ 1 ಸೈಕಲಿಗೆ 2 ಪೈ ರೇಡಿಯನ್ಸ್ ಆದರೆ 2 ಸೈಕಲ್ಗೆ 4 ಪೈ ರೇಡಿಯನ್ಸ್ ಆಗುತ್ತೆ. ಅಥವಾ ಅದನ್ನು ನಾನು 2 ಪೈ ಇಂಟು 2 ರೇಡಿಯನ್ಸ್ ಪರ್ ಸೆಕೆಂಡ್ ಅಂತಲೂ ಬರಿಬೋದು.
ಎಫ್ ಈಸ್ ಈಕ್ವಲ್ ಟು 3 ಸೈಕಲ್ಸ್ ಪರ್ ಸೆಕೆಂಡ್ ಅಂದರೆ ಸೊ 2 ಪೈನ 3 ಸಲ ಸುತ್ತಬೇಕು. ಸೊ 3 × 2 ಪೈ ರೇಡಿಯನ್ಸ್ ಪರ್ ಸೆಕೆಂಡ್ ಆಗುತ್ತೆ. ಅದೇ ಜನರಲ್ ಆಗಿ ಎಫ್ ಈಸ್ ಈಕ್ವಲ್ ಟು ಎಫ್ ನಾಟ್ ಅಂತ ಬರೆದ್ರೆ ಎಫ್ ನಾಟ್ ಸೈಕಲ್ಸ್ ಪರ್ ಸೆಕೆಂಡ್ ಅಂತಿದ್ರೆ ನಾವು ಎಫ್ ನಾಟ್ ಇಂಟು 2 ಪೈ ರೇಡಿಯನ್ಸ್ ಪರ್ ಸೆಕೆಂಡ್ ಸುತ್ತಬೇಕಾಗುತ್ತೆ. ಸೊ ಒಮೆಗಾನ ನಾವು ಇಲ್ಲೇನಿದೆ ಒಮೆಗಾ ಅಂತಿದೆಯಲ್ಲ, ಸೊ ಈ ಒಮೆಗಾ ನಾವು ಒಮೆಗಾ ಇಸ್ ಇನ್ ರೇಡಿಯನ್ಸ್ ಪರ್ ಸೆಕೆಂಡ್, ಅದು ನಾವು ಫ್ರೀಕ್ವೆನ್ಸಿ ಜೊತೆ ಕಂಪೇರ್ ಮಾಡಬೇಕು. ಅಂದರೆ ಒಮೆಗಾ ಇಸ್ ಈಕ್ವಲ್ ಟು 2 ಪೈ ಎಫ್ ನಾಟ್ ಆಗುತ್ತೆ. ಸೊ ಎಕ್ಸ್ ಆಫ್ ಟಿ ನಾವು ಇನ್ನೊಂದು ಥರನೂ ಬರೀಬೋದು. ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಎ ಕಾಸ್ 2 ಪೈ ಎಫ್ ನಾಟ್ ಪ್ಲಸ್ ಆರ್ ಮೈನಸ್ 5 ಅಂತಲೂ ಬರೀಬೋದು. ಎಫ್ ನಾಟ್ ಇಂಟು ಟಿ ಪ್ಲಸ್ ಆರ್ ಮೈನಸ್ ಒಮೆಗಾ ಆಗುತ್ತೆ. ಈಗ ನಾವು ಇದೇ ಸಿಗ್ನಲ್ ಎಕ್ಸ್ ಆಫ್ ಟಿ ಕಾಸ್ ಒಮೆಗಾ ಟಿನ ರೇಡಿಯನ್ಸಲ್ಲಿ ಹೇಗೆ ಪ್ಲಾಟ್ ಮಾಡೋದು ಅಂತ ನೋಡೋಣ. ಈ ಸೆಕೆಂಡ್ಸಲ್ಲಿ ಪ್ಲಾಟ್ ಮಾಡಿದ್ದೀವಿ, ರೇಡಿಯನ್ಸಲ್ಲಿ ಹೇಗೆ ಪ್ಲಾಟ್ ಮಾಡೋದು ನೋಡೋಣ. ನಾವು ಒಂದು ಸರ್ಕಲ್ ತಗೊಳ್ಳೋಣ. ಸೊ ಇಲ್ಲಿ 1 ಸೈಕಲ್ಗೆ 0.5 ಸೆಕೆಂಡ್ಸು, 0.5 ಸೆಕೆಂಡ್ಸಲ್ಲಿ 1 ಸೈಕಲ್ ಹೋಗ್ಬಿಟ್ಟಿದೆ. ಸೊ ಇದೇ ಸಿಗ್ನಲ್ಲು ಸೇಮ್ ಸಿಗ್ನಲ್ ತಗೊಳ್ಳೋಣ. 0.5 ಸೆಕೆಂಡ್ಸು, 0.5 ಸೆಕೆಂಡ್ಸ್ ಅಂದರೆ ಅರ್ಧ ಸೈಕಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಅರ್ಧ ಸೈಕಲ್ ಅಂದರೆ 0.5 ಸೆಕೆಂಡ್ಸಲ್ಲಿ 1 ಸೈಕಲ್ ಕಂಪ್ಲೀಟ್ ಆಗಿದೆ. ಸೊ 1 ಸೈಕಲ್ ಕಂಪ್ಲೀಟ್ ಆಗಿದೆ ಅಂದರೆ 0.5 ಸೆಕೆಂಡ್ಸಲ್ಲಿ 2 ಪೈ ರೇಡಿಯನ್ಸ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ಇದು 2 ಪೈ ರೇಡಿಯನ್ಸ್ 1 ಸೈಕಲ್ ಆಗಿಬಿಟ್ಟಿದೆ. ಇದು ರೇಡಿಯನ್ಸ್ ಅಂತ ತಗೊಳ್ಳೋಣ. ಇಲ್ಲಿ ಸೆಕೆಂಡ್ಸು 1 ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ 0.5 ಸೆಕೆಂಡ್ಸ್ ಅಂದರೆ 0.25 ಸೆಕೆಂಡ್ಸಲ್ಲಿ ನಾವು ಇಲ್ಲಿರ್ತೀವಿ. ಸೊ ಇಲ್ಲಿ ಅಂದರೆ ನಮ್ಮದು ಅರ್ಧ ಸೈಕಲ್ ಕಂಪ್ಲೀಟ್ ಆಗಿರುತ್ತೆ. ಅರ್ಧ ಸೈಕಲ್ ಅಂದರೆ ಪೈ ರೇಡಿಯನ್ಸು. ಇಲ್ಲಿಗೆ ನಮ್ಮದು ಅರ್ಧ ಸೈಕಲ್ ಆಗುತ್ತೆ. ನೆಕ್ಸ್ಟು 0.5 ಸೆಕೆಂಡ್ಸಿಗೆ 1 ಸೈಕಲ್ ಕಂಪ್ಲೀಟ್ ಅಂದರೆ 2 ಪೈ ರೇಡಿಯನ್ಸ್ ಆಗುತ್ತೆ. ನೆಕ್ಸ್ಟು 1 ಸೆಕೆಂಡಿಗೆ ಇನ್ನೊಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು ಸೈಕಲ್ ಕಂಪ್ಲೀಟ್ ಅಂದರೆ 4 ಪೈ ರೇಡಿಯನ್ಸ್ ನಾವು ಟ್ರಾವೆಲ್ ಮಾಡಿದ್ದೀವಿ ಅಂತ ಅರ್ಥ. ಆಮೇಲೆ 0.75 0.75 ಅಂದರೆ ಇದು ಇದು 0.25, ಇದು ಇನ್ನೊಂದು 0.25 ಅಂದರೆ 0.5 ಆಗುತ್ತೆ. ನೆಕ್ಸ್ಟು 0.75 ಅಂದರೆ ಇಲ್ಲಿ ಬರುತ್ತೆ. ಸೊ 0.75 ಅಂದರೆ 3 ಪೈ ರೇಡಿಯನ್ಸ್ ಆಗುತ್ತೆ. ಸೊ ಪೈ ರೇಡಿಯನ್ಸಲ್ಲಿ ಅರ್ಧ ಸೈಕಲ್ ಕಂಪ್ಲೀಟ್ ಆಗಿರುತ್ತೆ ಅಂತ. ಸೊ ಇದು ಅರ್ಧ ಸೈಕಲ್ ಕಂಪ್ಲೀಟ್ ಆಗಿರುತ್ತೆ, ಹಿಂಗೆ ಬರುತ್ತೆ. ಪೈ ಟು 2 ಪೈ ಇನ್ನೊಂದು ಅರ್ಧ ಸೈಕಲ್ಲು, 2 ಪೈ ಟು 3 ಪೈ ಇನ್ನೊಂದು ಅರ್ಧ ಸೈಕಲ್ಲು, 3 ಪೈ ಟು 4 ಪೈ ಇನ್ನೊಂದು ಸೈಕಲ್. ಸೊ 4 ಪೈಗೆ 2 ಸೈಕಲ್ಸ್ ಕಂಪ್ಲೀಟ್ ಆಗುತ್ತೆ. ಈ ಥರ ನಾವು ರೇಡಿಯನ್ಸಲ್ಲೂ ಪ್ಲಾಟ್ ಮಾಡ್ತೀವಿ. ಸೊ ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಎ ಕಾಸ್ 2 ಪೈ ಎಫ್ ನಾಟ್ ಟಿ ಪ್ಲಸ್ ಆರ್ ಮೈನಸ್ 5. ಎಫ್ ನಾಟ್ ಅಂದರೆ ಫಂಡಮೆಂಟಲ್ ಪೀರಿಯಡ್ ಅಂದರೆ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್. ಸೊ ಇದನ್ನು ನಾವು ರೇಡಿಯನ್ಸಲ್ಲೂ ಈ ಥರ ಪ್ಲಾಟ್ ಮಾಡ್ತೀವಿ. ಇದೇ ಥರ ನಾವು ಒಂದು ಡಿಸ್ಕ್ರೀಟ್ ಟೈಮ್ ಕೊಸೈನ್ ವೇವನ್ನು ಡಿಸ್ಕಸ್ ಮಾಡೋಣ. ಡಿಸ್ಕ್ರೀಟ್ ಟೈಮ್ ಕೊಸೈನ್ ವೇವನ್ನು ನಾವು ರೆಪ್ರೆಸೆಂಟ್ ಹೇಗೆ ಮಾಡ್ತೀವಿ ಅಂದರೆ ಎಕ್ಸ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಕಾಸ್, ಈ ಸಿಂಪಲ್ ಯೂಸ್ ಮಾಡ್ತೀವಿ, ಒಮೆಗಾ ಎನ್ ಪ್ಲಸ್ ಆರ್ ಮೈನಸ್ 5 ಅಂತ ಯೂಸ್ ಮಾಡ್ತೀವಿ. ಸೊ ಇದು ಕೂಡ ಒಂದು ಪೀರಿಯಾಡಿಕ್ ಸಿಗ್ನಲ್, ಆದರೆ ಇದಕ್ಕೊಂದು ಕಂಡೀಷನ್ ಇದೆ. ಕಂಡೀಷನ್ ಏನಂದರೆ ಎಕ್ಸ್ ಆಫ್ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಎನ್ ಪ್ಲಸ್ ಎನ್. ಸೊ ಇದೇನಾಗುತ್ತೆ ಅಂದರೆ ಎ ಕಾಸ್ ಒಮೆಗಾ ಎನ್ ಪ್ಲಸ್ 5 ಪ್ಲಸ್ ಒಮೆಗಾ ಕ್ಯಾಪಿಟಲ್ ಎನ್ ಆಗುತ್ತೆ. ಸೊ ಇಲ್ಲಿ ಎ ಕಾಸ್ ಒಮೆಗಾ ಎನ್ ಪ್ಲಸ್ ಆರ್ ಮೈನಸ್ 5. ಸೊ ಇವೆರಡೂ ಈಕ್ವಲ್ ಆಗಬೇಕು ಅಂದರೆ ಸೊ ದಿಸ್ ಟರ್ಮ್ ಮಸ್ಟ್ ಬಿ ಈಕ್ವಲ್ ಟು 2 ಪೈ. ಸೊ ಒಮೆಗಾ ಎನ್ ಅಥವಾ ಮಲ್ಟಿಪಲ್ಸ್ ಆಫ್ 2 ಪೈ ಇದ್ರೂ ಆಗುತ್ತೆ. ಸೊ ಒಮೆಗಾ ಎನ್ ಇಸ್ ಈಕ್ವಲ್ ಟು 2 ಪೈ ಎಮ್ ಆಗುತ್ತೆ. ಸೊ ಒಮೆಗಾ ಇಸ್ ಈಕ್ವಲ್ ಟು 2 ಪೈ ಎಮ್ ಬೈ ಎನ್. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಯಾವಾಗ ಒಮೆಗಾದಲ್ಲಿ ಪೈ ಇರುತ್ತೆ, ಸಿಗ್ನಲ್ ಯಾವಾಗಲೂ ಪೀರಿಯಾಡಿಕ್ ಇರುತ್ತೆ. ಪೈ ಯಾವಾಗಿರಲ್ಲ, ಅದು ಪೀರಿಯಾಡಿಕ್ ಆಗಲ್ಲ. ನಾವು ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ಪೀರಿಯಾಡಿಕ್ ಸಿಗ್ನಲ್ಸ್ ಮೇಲೆ, ನೀವು ನೋಡ್ಬೋದು ಅದನ್ನು. ಒಂದು ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ತೊಗೊಂಡ್ರೆ ಪೈ ಇದ್ದರೂ ಪೈ ಇರಲಿಲ್ಲ ಅಂದರೂ ಪೀರಿಯಾಡಿಕ್ ಆಗೇ ಆಗುತ್ತೆ. ಯಾಕೆಂದರೆ ನಾವು ಅಲ್ಲಿ ರೇಡಿಯನ್ಸಲ್ಲೂ ಪ್ಲಾಟ್ ಮಾಡ್ತಿದ್ದೀವಿ, ಸೆಕೆಂಡ್ಸಲ್ಲೂ ಪ್ಲಾಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು ಬರೀ ಇಂಟೀಜರ್ ವ್ಯಾಲ್ಯೂಸ್ ಆಫ್ ಎನ್ ಅಲ್ಲಿ ಪ್ಲಾಟ್ ಮಾಡೋದ್ರಿಂದ ಸಿಗ್ನಲ್ಲು ಒಮೆಗಾ ಆಫ್ ದ ಸಿಗ್ನಲ್ ಶುಡ್ ಬಿ ದ ಫಾರ್ಮ್ 2 ಪೈ ಎಮ್ ಇಂಟು ಎನ್. ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ಳೋದ್ರೆ ಸೈನ್ 2 ಪೈ ಬೈ 3 ಎನ್, ಇದು ಪೀರಿಯಾಡಿಕ್ ಆಗುತ್ತೆ ಯಾಕೆಂದರೆ ಇಲ್ಲಿ ಪೈ ಇದೆ. ಅದೇ ಒಂದು ಸೈನ್ 2 ಬೈ 3 ಅಂತ ತೊಗೊಂಡ್ರೆ ಇದು ಪೀರಿಯಾಡಿಕ್ ಆಗಲ್ಲ. ಯಾಕೆಂದರೆ ನಾವು ಇಲ್ಲಿ ನೋಡ್ಬೋದು 2 ಪೈ ಬೈ 3 ಕ್ಯಾಪಿಟಲ್
ಈಸ್ ಈಕ್ವಲ್ ಟು 2π ಆಗಬೇಕು. 2π ಇಂಟು ಎಮ್, 2π ಕ್ಯಾನ್ಸಲ್ ಆಗಿ n ಈಸ್ ಈಕ್ವಲ್ ಟು 3m ಆಗುತ್ತೆ. ಸೊ ಇಟ್ ಈಸ್ ಅ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅದನ್ನು ಪೀರಿಯಾಡಿಕ್ ಆಗುತ್ತೆ. ಇಲ್ಲಿ 2/3 ಕ್ಯಾಪಿಟಲ್ N ಈಸ್ ಈಕ್ವಲ್ ಟು 2πm ಮಾಡಿದ್ರೆ ಸೊ n ಈಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಗಿ 3πm ಆಗುತ್ತೆ. ಸೊ ಇಟ್ ಈಸ್ ಇರ್ರ್ಯಾಷನಲ್ ಆಗಿರೋದ್ರಿಂದ ಇದು ಪೀರಿಯಾಡಿಕ್ ಸಿಗ್ನಲ್ ಆಗಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಎಲಿಮೆಂಟರಿ ಸಿಗ್ನಲ್ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.